ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಟಕಿ. ಲಾಸ್ಟ್ ವಿಡಿಯೋಸ್ನಾಗ ನಾವು ಕ್ರಿಯೇಟ್ ಟೇಬಲ್ ಹೆಂಗೆ ಬರೆಯೋದು, ಆಮೇಲೆ ಕನ್ಸ್ಟೆಂಟ್ಸ್ ಹೆಂಗೆ ಆ್ಯಡ್ ಮಾಡೋದು ಅಂತ ನೋಡಿದ್ವಿ. ಈ ವಿಡಿಯೋನಾಗ ನಾವು ಡೇಟಾನ ಇನ್ಸರ್ಟ್ ಹೆಂಗೆ ಮಾಡೋದು ಟೇಬಲ್ನಾಗ ಅಂತ ನೋಡೋಣ. ಲಾಸ್ಟ್ ವಿಡಿಯೋಸ್ ಕ್ರಿಯೇಟ್ ಟೇಬಲ್ ಕನ್ಸ್ಟೆಂಟ್ ಆ್ಯಡ್ ಮಾಡೋದು ಹೆಂಗಂತ ಗೊತ್ತಿಲ್ಲ ಅಂದ್ರೆ ನಾನು ಯೂಟ್ಯೂಬ್ನಾಗ ಒಂದು ಪೂರ ವಿಡಿಯೋ ಮಾಡೀನಿ. ಅದನ್ನ ಬೇಕಾದ್ರೆ ಹೋಗಿ ನೋಡ್ಕೊಂಬರ್ರಿ ನೀವು. ಯೂಟ್ಯೂಬ್ ಲಿಂಕ್ ಬಯೋನಾಗ ಕೊಟ್ಟಿರ್ತೀನಿ. ಇಲ್ಲಿ ನಮ್ದೊಂದು ಸ್ಟೂಡೆಂಟ್ ಟೇಬಲ್ ಐತಿ. ಇದನ್ನ ನಾನು ಎಸ್ ಐ ಡಿ ಪ್ರೈಮರ್ ಕೀ ತೊಗೊಂಡಿದ್ದಕ್ಕೆ ಇಲ್ಲಿ ಪಿ ಆರ್ ಐ ಅಂತ ಬಂದೈತಿ. ಎಸ್ ನೇಮ್ ನಾಟ್ ನಲ್ಲಿ ತೊಗೊಂಡಿದ್ದಕ್ಕೆ ನಲ್ಲಿ ಇದಲ್ಲಿ ನೋ ಅಂತ ಬಂದೈತಿ. ಎಸ್ ಏಜ್ ಒಂದು ಚೆಕ್ ಕನ್ಸ್ಟೆಂಟ್ ಹಾಕೇನಿ ನಾವು 22 ಲೆಸ್ ದೆನ್ 22 ಇರ್ಬೇಕು ಏಜ್ ಅಂತೇಳಿ. ಆಮೇಲೆ ನಾವು ಡೇಟಾನ ಇನ್ಸರ್ಟ್ ಮಾಡೋ ಮುಂದೆ ವರ್ಕ್ ಆಕೈತಿ. ಇದು ನಾಟ್ ನಲ್ಲಿ ಐತಿ, ಅದಕ್ಕೆ ನೋ ಅಂತ ಬಂದೈತಿ. ಎಸ್ ಅಡ್ರೆಸ್ ಮತ್ತೆ ಎಸ್ ಸಿಟಿ ಡಿಫಾಲ್ಟ್ ಬ್ಯಾಂಗ್ಳೂರ್ ಅಂತ ಕೊಟ್ಟೇನಿ. ಆಮೇಲೆ ನೀವು ಡೇಟಾ ಇನ್ಸರ್ಟ್ ಮಾಡೋ ಮುಂದೆ ಅದನ್ನ ಏನು ಕೊಡ್ಲಂಗನ ಇನ್ಸರ್ಟ್ ಮಾಡಿದ್ರಂತ ಅದು ಬೈ ಡಿಫಾಲ್ಟ್ ಬ್ಯಾಂಗ್ಳೂರ್ ಅಂತ ತಗೋತೈತಿ. ಈಗ ನಾವು ಈ ಟೇಬಲ್ ಈಗ ಇನ್ಸರ್ಟ್ ಮಾಡೋಣ. ಇನ್ಸರ್ಟ್ ಮಾಡ್ಬೇಕಂದ್ರೆ ನಮ್ ಕ್ವೇರಿ ಐತಂದ್ರೆ ಇನ್ಸರ್ಟ್ ಇಂಟು ಅಂತ ಕೀವರ್ಡ್, ಆಮೇಲೆ ನಮ್ದು ಟೇಬಲ್ ನೇಮ್ ಏನೈತಿ ಸ್ಟೂಡೆಂಟ್. ಆಮೇಲೆ ಅದ್ರೊಳಗೆ ಏನೇನು ಕಾಲಮ್ಸ್ ನಾವು ಕೊಟ್ಟೇವಲ್ಲ ಅದನ್ನ ನಾವು ಬರ್ಕೋಬೇಕು. ಎಸ್ ಐ ಡಿ, ಎಸ್ ನೇಮ್, ನೀವು ಒಂದೇ ಲೈನ್ ಬರಿಬೋದು. ನಾನು ಹಂಗೆ ನಿಮ್ಗೆ ತೋರಿಸ್ಬೇಕಂತೇಳಿ ಎಲ್ಲ ಕವರ್ ಆಗಲಿ ಅಂತ 2 ಲೈನ್ ಬರೀತೀನಿ. ಆಮೇಲೆ ನಮ್ಮ ಕೀವರ್ಡ್ ಬರ್ತೈತಿ ವ್ಯಾಲ್ಯೂಸ್ ಅಂತೆ. ವ್ಯಾಲ್ಯೂಸ್ ಅಂತ ಬಂದಾಗ ಎಸ್ ಐ ಡಿದು 1 ರೆಸ್ಪೆಕ್ಟಿವ್ ಕಾಲಮ್ಸ್ ಇದೆ, ನಾವು ರೆಸ್ಪೆಕ್ಟಿವ್ ವ್ಯಾಲ್ಯೂಸ್ ಕೊಡ್ತೇವೆ. 1 ಎಸ್ ಐ ಡಿ ಇಂಟ್ ಐತಿ 1 ಅಂತ. ಎಸ್ ನೇಮ್ ಎಸ್ ಸಿ ಜಿ ಇಂಟ್ ಐತಿ, ನಾವು 20 ಅಂತ ಕೊಡೋಣ. ಎಸ್ ಅಡ್ರೆಸ್ ಅಂತ ಕೊಡೋಣ. ಆಮೇಲೆ ಸಿಟಿ ಮಂಗಳೂರು ಅಂತ ಕೊಡು. ಇದನ್ನ ನಾವೀಗ ಎಕ್ಸಿಕ್ಯೂಟ್ ಮಾಡಿದ್ವಿ ಅಂದ್ರೆ ನಮ್ದು ರೋ ಇನ್ಸರ್ಟ್ ಆತ. ಇದನ್ನ ರೋ ಇನ್ಸರ್ಟ್ ಆಗಿದ್ದು ನೋಡ್ಬೇಕಂದ್ರೆ ನಾವು ನೋಡಿದ್ವಿ ಲಾಸ್ಟ್ ವಿಡಿಯೋನಾಗ ಸೆಲೆಕ್ಟ್ ಸ್ಟೇಟ್ಮೆಂಟ್ ಹೆಂಗೆ ಬರೀದು ಅಂತ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್. ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಅಂತ ಕೊಟ್ವಿ ಅಂದ್ರೆ ನಮ್ದು ಸ್ಟಾರ್ ಅಂದ್ರೆ ಎಲ್ಲ ಕಾಲಮ್ಸ್ ನೋಡಿ ಡಿಸ್ಪ್ಲೇ ಮಾಡ್ತೈತಿ ಸ್ಟೂಡೆಂಟ್ ಟೇಬಲ್ ಇತ್ರ ಬಂತ. ನಾವು ಇನ್ಸರ್ಟ್ ಮಾಡಿದ್ದ ವ್ಯಾಲ್ಯೂಸ್ ಇಲ್ಲಿ ನಮ್ಗೆ ತೋರ್ಸಾತೈತಿ. 1 ರಾಹುಲ್ 20 ಜೆ ಪಿ ನಗರ್ ಮ್ಯಾಂಗ್ಳೂರ್. ಹಿಂಗೆ ನಾನು ಇನ್ನೂ ಒಂದು 5 ವ್ಯಾಲ್ಯೂಸ್ ಇನ್ಸರ್ಟ್ ಮಾಡ್ತೀನಿ. ಫ್ರಮ್ ಸ್ಟೂಡೆಂಟ್ ಅಂತ ಎಕ್ಸಿಕ್ಯೂಟ್ ಮಾಡೋಣ. ಟೇಬಲ್ ಇಲ್ಲಿ ಬರ್ತೈತಿ. ನಮ್ಮ ಟೇಬಲ್ ಇಲ್ಲಿ ಬಂತು. ನೀವು ನೋಡ್ಬೋದು ಇಲ್ಲಿ ನಾನು ಒಂದ್ಸಲ ಡೇಟಾನ ಎಚ್ ಎಸ್ ಆರ್ ಲೇಔಟ್ ಆದ್ಮೇಲೆ ಸಿಟಿ ಕೊಟ್ಟಿಲ್ಲ. ಇಲ್ಲಿ ಬ್ಯಾಂಗ್ಳೂರ್ ಅಂತ ಕೊಟ್ಟಿನಿ, ಇಲ್ಲಿ ಸಿಟಿ ಏನೂ ಕೊಟ್ಟಿಲ್ಲ. ಅದಕ್ಕಿಂತ ಬೈ ಡಿಫಾಲ್ಟ್ 5th ಪ್ರೈಮರಿ ಕೀಗ ಬ್ಯಾಂಗ್ಳೂರ್ ಅಂತ ಬೈ ಡಿಫಾಲ್ಟ್ ತೊಗೊಂಡಿತ್ತು. ಯಾಕಂದ್ರೆ ನಮ್ಮ ಕ್ವೇರಿ ಒಳಗೆ ನಾವು ಬ್ಯಾಂಗ್ಳೂರ್ ಅಂತ ಕೊಟ್ಟಿದ್ವಿ. ನೆಕ್ಸ್ಟ್ ವಿಡಿಯೋನಾಗ ಇನ್ನೂ ಇನ್ಸರ್ಟ್ ಹೆಂಗೆ ಮಾಡೋದು, ಜಾಸ್ತಿ ಚೆಕ್ಸ್ ಹೆಂಗೆ ಚೆಕ್ ಮಾಡೋದು ಅಂತ ನೋಡೋಣ. ಥ್ಯಾಂಕ್ ಯು.